ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 81ರಿಂದ 85. ಪರಾ ಪ್ರತ್ಯಕ್ಷಿತಿ ರೂಪಾ ಪಶ್ಯಂತಿ ಪರದೇವತಾ ಮಧ್ಯಮಾ ವೈಖರಿ ರೂಪಾ ಭಕ್ತ ಮಾನಸ ಹಂಸಿಕಾ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞಾ ಕಾಮಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲವಾಸಿನಿ ರಹೋ ಯಾದಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಸದ್ಯಃ ಪ್ರಸಾದಿನಿ ವಿಶ್ವಸಾಕ್ಷಿಣಿ ಸಾಕ್ಷಿವರ್ಜಿತ ಷಡಂಗದೇವತಾಯುಕ್ತ ಷಾಡ್ಗುಣ್ಯ ಪರಿಪೂರಿತ ನಿತ್ಯಕ್ಲಿನ್ನಾ ನಿರುಪಮಾ ನಿರ್ವಾಣ ಸುಖದಾಯಿನಿ ನಿತ್ಯಾ ಷೋಡಶಿಕಾ ರೂಪಾ ಶ್ರೀಕಂಠಾರ್ಧಶರೀರಿಣಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 81. ಈ ಶ್ಲೋಕದಲ್ಲಿ ಆ ದೇವಿ ವಾಕ್ ಸ್ವರೂಪಳು, ಶಬ್ದ ಸ್ವರೂಪಳು, ನಮ್ಮ ನಾಲಿಗೆಯಿಂದ ಬರ್ತಕ್ಕಂಥ ಎಲ್ಲ ಶಬ್ದಗಳ ಮೂಲ ಆ ದೇವಿಯೇ ಆಗಿದ್ದಾಳೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ 4 ಬಗೆಯ ವಾಕ್ಗಳನ್ನು ಹೇಳ್ತಾರೆ ಅಥವಾ ನಾದಗಳನ್ನು. ಪರಾ, ಪಶ್ಯಂತಿ, ಮಧ್ಯಮ, ವೈಖರಿ. ಪರಾನಾದ ಅನ್ನೋದು ಅತ್ಯಂತ ಶ್ರೇಷ್ಠವಾದ ನಾದ. ಅದು ಹೊರಹೊಮ್ಮುವುದು ಮೂಲಾಧಾರ ಚಕ್ರದಿಂದ. ನಂತರ ಪಶ್ಯಂತಿ ಅನ್ನುವಂಥ ನಾದ ಮಣಿಪುರ ಚಕ್ರದಿಂದ, ಮಧ್ಯಮ ಅನಾಹತ ಚಕ್ರದಿಂದ, ವೈಖರಿ ವಿಶುದ್ಧಿ ಚಕ್ರದಿಂದ. ನಾವೆಲ್ಲರೂ ಕೂಡ ದಿನನಿತ್ಯ ಮಾತುಕತೆ ನಡೆಸ್ತಾ ಇರೋದು ವೈಖರಿ ವಾಕ್ ಇಂದ ಕೂಡಿರುತ್ತೆ. ಆ ಎಲ್ಲ ಶಬ್ದಗಳು ಮೂಲವಾಗಿ ಮೂಲಾಧಾರ ಚಕ್ರದಿಂದಲೇ ಹೊರಹೊಮ್ಮುವುದು ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ಶ್ಲೋಕ ಹೇಳ್ತಾ ಇದ್ದಾರೆ. ಯಾರು ಈ ಶಬ್ದದ ಮೂಲವನ್ನು ಗುರುತಿಸಿಕೊಳ್ಳಬಲ್ಲರೋ ಅವರು ಅತ್ಯಂತ ಶ್ರೇಷ್ಠವಾದ ಮಾತುಗಳಾದ ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಬಲ್ಲರು. ಅತ್ಯಂತ ಶ್ರೇಷ್ಠವಾದ ಮಾತು ಅಂದರೆ ವೇದಗಳು. ಅದಕ್ಕೆ ವೇದಗಳನ್ನು ವಾಂಗ್ಮಯ ಅಂತ ಕರೀತಾರೆ. ಈಗ ಮೊದಲನೇ ನಾದ ಪರಾ ಪ್ರತ್ಯಕ್ ಚಿತೀರೂಪ. ಅತ್ಯಂತ ಶ್ರೇಷ್ಠವಾದದ್ದು ಈ ಪರಾನಾದ. ಇದು ಮೂಲಾಧಾರದಿಂದ ಹೊರಹೊಮ್ಮುತ್ತೆ. ಇದು ಪ್ರತ್ಯಕ್ ಅತ್ಯಂತ ಒಳಗಡೆ ಇದ್ದು ಅದು ದೇವಿಯ ಸ್ವರೂಪ ಆಗಿದೆ. ಇದು ಯಾರಿಗೂ ಅಷ್ಟು ಸುಲಭವಾಗಿ ಗೋಚರವಾಗುವುದಿಲ್ಲ, ಏಕೆಂದರೆ ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ. ಆದರೆ ಯಾರು ವೇದ ಮಂತ್ರಗಳನ್ನು ನಿತ್ಯ ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದಾರೋ ಕೆಲವು ಕಾಲಗಳ ನಂತರ ಅವರಿಗೆ ಈ ಪರಾನಾದದ ಅನುಭವ ಉಂಟಾಗುತ್ತದೆ. ಪಶ್ಯಂತಿ ಪರದೇವತಾ. ಪಶ್ಯಂತಿ ಅಂತಕ್ಕಂಥ ನಾದ ಪರಾನಾದಕ್ಕಿಂತ ಸ್ವಲ್ಪ ಸ್ಥೂಲವಾಗಿರುತ್ತೆ. ಇದನ್ನು ಗುರುತಿಸೋದು ಕೂಡ ಅಷ್ಟು ಸುಲಭವೇನಲ್ಲ. ಕೆಲವು ಯೋಗಿಗಳು ಕೆಲವು ಮಂತ್ರಗಳ ನಿರಂತರ ಉಚ್ಚಾರಣಾ ಕ್ರಮದಿಂದ ಅಥವಾ ಯಾವುದಾದ್ರೂ ಒಂದು ಮಂತ್ರವನ್ನು ಸತತವಾಗಿ ಜಪ ಮಾಡ್ತಾ 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 ಈ ನಾದವನ್ನು ಗುರುತಿಸ್ಕೊಳ್ತಾರೆ. ಸುಲಭವಾದ ಸಾಧನೆ ಅಂದರೆ ಇಷ್ಟದೇವತಾ ಜಪ,
ಅಥವಾ ಗಾಯತ್ರಿ ಮಂತ್ರ ಜಪ ಅನುಷ್ಠಾನದಿಂದ ಈ ಪಶ್ಯಂತಿ ನಾದವನ್ನು ಮಣಿಪುರ ಚಕ್ರದಲ್ಲಿ ಗುರುತಿಸ್ಕೊಳ್ಬಹುದು. ಮುಂದೆ ಮಧ್ಯಮ, ಇದು ಸ್ವಲ್ಪ ಸುಲಭ. ನಾವು ದಿನನಿತ್ಯ ಮಂತ್ರ ಹೇಳ್ತಾ ಇದ್ದರೆ, ಸ್ತೋತ್ರಗಳನ್ನು ಹೇಳ್ತಾ ಇದ್ದರೆ ನಮ್ಮ ಹೃದಯದಲ್ಲಿ ಆಗ್ತಕ್ಕಂಥ ಬಡಿತವನ್ನು ಗಮನಿಸ್ಕೋಬಹುದು, ಮನಸ್ಸಿನ ಶಾಂತತೆಯನ್ನು ಗಮನಿಸ್ಕೋಬಹುದು. ಹಾಗಾಗಿ ಅನಾಹತ ಚಕ್ರದಲ್ಲಿ ನಮ್ಮ ಹೃದಯದ ಮಧ್ಯದಲ್ಲಿ ಈ ನಾದವನ್ನು ಗುರುತಿಸ್ಕೋಬಹುದು. ಇನ್ನು ವೈಖರಿ, ಇದು ಗಂಟಲಿನಿಂದ ಬರ್ತಕ್ಕಂಥ ಶಬ್ದ. ಇಲ್ಲಿ ನಮಗೆ ಇದರ ಮೂಲ ಗೊತ್ತಾಗದೇ ಇದ್ದರೂ ಕೂಡ ಪ್ರತಿನಿತ್ಯ ನಾವು ವ್ಯಾವಹಾರಿಕ ಜೀವನದಲ್ಲೂ ಲೌಕಿಕದಲ್ಲೂ ಯಾವ ಮಾತು ಕಥೆ ನಡೆಸ್ತಾ ಇರ್ತೀವೋ ಅದು ವೈಖರಿ ನಾದದಿಂದಲೇ ಕೂಡಿರುತ್ತೆ. ಅದು ಗಂಟಲಿನಿಂದಲೇ ಮೊದಲು ಹೊರಹೊಮ್ಮಿ ಶಬ್ದ ಬರ್ತಾ ಇರುತ್ತೆ. ಸಾಧಾರಣವಾಗಿ ನಾವು ಯಾರು ಇದರ ಮೂಲವನ್ನು ಗುರುತಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಆದರೆ ಮಾತು ಅನ್ನೋದು ಮತ್ತೊಬ್ಬರಿಗೆ ಕೇಳಿಸುತ್ತೆ. ಅದರಿಂದ ವೈಖರಿ ನಾದದಲ್ಲಿ ನಾವೆಲ್ಲ ಮಾತುಕತೆ ನಡೆಸ್ತಾ ಇರ್ತೀವಿ. ಹಾಗಾಗಿ ಆದಿ ದೇವಿ ಪರಾನಾದ, ಪಶ್ಯಂತೀನಾದ, ಮಧ್ಯಮ ಹಾಗೂ ವೈಖರಿ ನಾದದ ಸ್ವರೂಪಳಾಗಿದ್ದಾಳೆ. ಮುಂದಿನ ನಾಮ ಭಕ್ತ ಮಾನಸ ಹಂಸಿಕಾ. ಭಕ್ತರ ಮನಸ್ಸಿನಲ್ಲಿ ಅವಳು ಹಂಸಿಕಾ. ಅಹಂ ಸಹ, ಪುರುಷರನ್ನ ಅಥವಾ ಪುರುಷ ದೇವತೆಗಳನ್ನು ಹಂಸಹ ಅಂತ ಕರೀತಾರೆ. ಸ್ತ್ರೀ ದೇವತೆ ಆಗಿರೋದ್ರಿಂದ ಹಂಸಿಕಾ. ಅಹಂ ಸಹ ಸೋಹಂ. ಯಾರು ಭಕ್ತರು ಆ ದೇವಿಯನ್ನು ಸದಾ ಸ್ಮರಣೆ ಮಾಡ್ತಾ ಇರ್ತಾರೋ ಅವರಿಗೆ ಸತ್ಯವಾಗಿರ್ತಕ್ಕಂಥ ಜ್ಞಾನ ಆಗಿರ್ತಕ್ಕಂಥ ಸೋಹಂ, ಆ ದೇವಿಯೇ ನಾನು, ನಾನೇ ಆ ದೇವಿ ಅಂತಕ್ಕಂಥ ಸಮ್ಯಕ್ ಜ್ಞಾನ, ನಿಶ್ಚಯವಾಗಿರ್ತಕ್ಕಂಥ ಜ್ಞಾನವನ್ನು ಅವಳು ಉಂಟು ಮಾಡುತ್ತಾಳೆ. ಇದೇ ಆ ಸ್ಥಿತಪ್ರಜ್ಞೆಯ ಸ್ಥಿತಿ, ಇದೇ ನಿಜವಾದ ಆನಂದದ ಸ್ಥಿತಿ. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು. ಆ ದೇವಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ, ಇಬ್ಬರೂ ಒಂದೇ. ಮುಂದೆ ಕಾಮೇಶ್ವರ ಪ್ರಾಣನಾಡಿ. ನಮ್ಮೆಲ್ಲರ ದೇಹದಲ್ಲಿ 72,000 ನಾಡಿಗಳಿವೆ. 36,000 ನಾಡಿಗಳು ಎಡಭಾಗದಲ್ಲಿ, 36,000 ನಾಡಿಗಳು ಬಲಭಾಗದಲ್ಲಿ. ಎಡ ಭಾಗದ ನಾಡಿಗಳಿಗೆ ಇಡ, ಬಲಭಾಗದ ನಾಡಿಗಳಿಗೆ ಪಿಂಗಲ ಅಂತಲೂ ಹೇಳ್ತಾರೆ. ಅದರ ಜೊತೆಗೆ ಮಧ್ಯದಲ್ಲಿ ಮತ್ತೊಂದು ನಾಡಿ ಇದೆ, ಅದಕ್ಕೆ ಹೆಸರು ಸುಷುಮ್ನಾ ನಾಡಿ. ಆ ನಾಡಿಯನ್ನೇ ಇಲ್ಲಿ ಕಾಮೇಶ್ವರ ಪ್ರಾಣನಾಡಿ ಅಂತ ಕರೀತಾ ಇದ್ದಾರೆ. ಕಾಮೇಶ್ವರ ಅಂದರೆ ಶಿವ. ಆ ಶಿವನ ಪ್ರಾಣ ಈ ದೇವಿಯೇ ಆಗಿದ್ದಾಳೆ ಅಂತ ಒಂದರ್ಥ. ಇನ್ನೊಂದರ್ಥ, ಆ ಸುಷುಮ್ನಾ ನಾಡಿಯ ಮುಖಾಂತರ ಈ ದೇವಿ ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಕ್ಕೆ ಏರ್ತಾಳೆ. ಆಗ ಮನುಷ್ಯ ಆನಂದದ ಸ್ಥಿತಿಯನ್ನು ಅನುಭವಿಸ್ತಾನೆ. ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಕಾಮೇಶ್ವರ ಪ್ರಾಣನಾಡಿ. ಕೃತಜ್ಞಾ. ಕೃತ ಅಂದರೆ ಮಾಡಿರ್ತಕ್ಕಂಥದ್ದು, ಜ್ಞಾ ಅಂದರೆ ಜ್ಞಾಪಿಸ್ಕೊಳ್ಳೋರು. ಯಾರಾದರೂ ನಮಗೆ ಯಾವ ರೂಪದಲ್ಲಿ ಉಪಕಾರ ಮಾಡಿದ್ದರೂ ಅದನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳೋದು. ನಾವು ಮನುಷ್ಯರು ಸ್ಮರಣೆಯಲ್ಲಿ ಇಟ್ಕೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಆ ದೇವಿ ಮಾತ್ರ ನಾವು ಭಕ್ತಿಯನ್ನು ತೋರಿಸಿದರೆ, ಯಾವ ಬಗೆಯ ಭಕ್ತಿಯಾದರೂ ಆಗ್ಬೋದು, ಪತ್ರಂ ಪುಷ್ಪಂ ಫಲಂ ತೋಯಂ ಅಥವಾ ನಾಮಸ್ಮರಣೆ ಆಗಿರಬಹುದು, ಯಾವುದೇ ರೀತಿ ಭಕ್ತಿ ಮತ್ತು ಧ್ಯಾನ ಜಪ ಮಾಡ್ತೀವೋ ಅದನ್ನು ಚೆನ್ನಾಗಿ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾಳೆ. ಏಕೆಂದರೆ ಆ ದೇವಿ ನಮ್ಮ ಹೃದಯದಲ್ಲೇ ಇರೋದ್ರಿಂದ. ಅದರಿಂದ ಅವಳಿಗೆ ಹೆಸರು ಕೃತಜ್ಞಾ. ನಾವು ಯಾರು ಚಿಂತೆ ಮಾಡಬೇಕಾಗಿಲ್ಲ, ಆ ದೇವರು ನಾನು ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀನಿ, ನನಗೆ ಅನುಗ್ರಹವೇ ಮಾಡ್ತಾ ಇಲ್ವಲ್ಲ, ನನ್ನ ಮೇಲೆ ಕೃಪೆನೇ ತೋರಿಸ್ತಾ ಇಲ್ವಲ್ಲ ಅಂತ ನಾವು ಬೇಜಾರಿನಿಂದ ಹೇಳಬಹುದು. ಇಲ್ಲ, ಆ ದೇವಿ ನಾವು ಮಾಡ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾಳೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾಳೆ. ಕಾಮಪೂಜಿತ. ಎಲ್ಲ ಲೌಕಿಕ ಕಾಮಗಳನ್ನು ಮಾಡೋದೇನಕ್ಕೆ? ಆನಂದವನ್ನು ಪಡೀಬೇಕು ಅಂತ.
ನಾವು ಏನೋ ಒಂದು ಬಯಸೋದೇನಕ್ಕೆ? ಆನಂದವನ್ನು ಪಡಿಬೇಕು ಅಂತ. ಎಲ್ಲದಕ್ಕಿಂತ ದೊಡ್ಡ ಕಾಮ ಯಾವುದು? ಆನಂದವೇ. ಹಾಗಾಗಿ ಕಾಮ ಅಂದರೆ ಇಲ್ಲಿ ಆನಂದ. ಆನಂದದಿಂದ ಅವಳು ಪೂಜಿತಳಾಗುವವಳು ಅಂತ ಒಂದರ್ಥ. ಇನ್ನೊಂದು ಕಾಮ ಅಂದರೆ ಮನ್ಮಥ, ಆ ಮನ್ಮಥನಿಂದ ಪೂಜಿಸಲ್ಪಟ್ಟವಳು ಅಂತ ಇನ್ನೊಂದರ್ಥ. ಅಂದರೆ ಯಾರು ಆನಂದವನ್ನು ಬಯಸ್ತಾರೋ ಅವರಿಂದ ಅವಳು ಪೂಜಿಸಲ್ಪಡುವವಳು. ನಾವೆಲ್ಲ ಆನಂದವನ್ನೇ ಬಯಸ್ತಾ ಇರೋದ್ರಿಂದ ಅವಳನ್ನು ಪೂಜೆ ಮಾಡಿದ್ರೆ ಆನಂದವನ್ನು ಕೊಡ್ತಾಳೆ. ಇಲ್ಲ ನನಗೆ ಲೌಕಿಕವಾಗಿರ್ತಕ್ಕಂಥ ಕಾಮನೆಗಳಿದ್ದರೆ ಅದನ್ನೂ ಕೂಡ ಅವಳು ಕೊಡ್ತಾಳೆ. ಅಂದರೆ ಭೋಗ ಮತ್ತು ಮೋಕ್ಷ ಎರಡನ್ನೂ ಕೂಡ ಅವಳು ದಯಪಾಲಿಸ್ತಾಳೆ ಯಾರು ಅವಳನ್ನು ಪೂಜೆ ಮಾಡ್ತಾರೋ ಅವ್ರಿಗೆ. ಶೃಂಗಾರ ರಸ ಸಂಪೂರ್ಣ. ಶೃಂಗಾರ ರಸ ಸಂಪೂರ್ಣ. ಅವಳು ಆನಂದದ ರಸದಿಂದ ಇಡೀ ದೇಹವನ್ನು ಸಂಪೂರ್ಣವಾಗಿ ಇಟ್ಕೊಂಡಿದ್ದಾಳೆ. ನಾವು ಹಾಗೆ. ಆ ದೇವಿ ನಮ್ಮ ಹೃದಯದಲ್ಲಿರೋದ್ರಿಂದ ಇಡೀ ದೇಹವನ್ನು ನಾವು ಆನಂದವಾಗಿ ಇಟ್ಕೋಬಹುದು. ಯಾವಾಗ ಇಡೀ ದೇಹವನ್ನು ಆನಂದವಾಗಿ ಇಟ್ಕೊಳ್ತೀವೋ ಸೌಂದರ್ಯ ಅನ್ನೋದು ತಾನಾಗ್ತಾನೆ ಹೊರಹೊಮ್ಮುತ್ತದೆ. ಯಾವ ಶೃಂಗಾರವೂ ಬೇಕಾಗಿಲ್ಲ. ಅಂತರಂಗದ ಶೃಂಗಾರ ಬಾಹ್ಯ ಶೃಂಗಾರಕ್ಕಿಂತ 1000 ಪಾಲು ಹೆಚ್ಚು. ಏಕೆಂದರೆ ಅಂತರಂಗದ ಶೃಂಗಾರ ಅಂದರೆ ಅಂತಃಕರಣದ ಶುದ್ಧತೆ. ಯಾರಿಗೆ ಅಂತಃಕರಣದ ಶುದ್ಧತೆ ಇದೆಯೋ, ಇಡೀ ಅಂತಃಕರಣದಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದಾರೋ ಅವರು ಪ್ರಾಕೃತಿಕವಾಗಿ ಸುಂದರರಾಗಿಯೇ ಕಾಣ್ತಾ ಇರ್ತಾರೆ. ಅವರಿಗೆ ಹೊರಗಿನ ಯಾವ ಶೃಂಗಾರವೂ ಬೇಕಾಗಿಲ್ಲ. ಹಾಗಾಗಿ ಆ ದೇವಿ ಸದಾ ಶೃಂಗಾರ ರಸ ಸಂಪೂರ್ಣ. ಆ ದೇವಿಯನ್ನು ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅವರು ಅತ್ಯಂತ ಸುಂದರವಾಗಿ ಕಾಣ್ತಾ ಇರ್ತಾರೆ. ಜಯ. ಜಯ ಅಂದರೆ ಜಯಿಸೋದು. ಯಾವುದರ ಮೇಲೆ ಜಯಿಸುವುದು? ಯಾವುದರ ಮೇಲೆ ಜಯ ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳು. ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಮನಸ್ಸು ಮತ್ತು ಇಂದ್ರಿಯಗಳ ದಾಸರು. ಮನಸ್ಸು ಮತ್ತು ಇಂದ್ರಿಯಗಳು ನಮ್ಮನ್ನು ಜಯಿಸ್ತಾ ಇದೆ. ಆದರೆ ದೇವಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆದ್ದವಳು. ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರು ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ತಾರೆ. ಅಲ್ಲಿ ಮನಸ್ಸು ಅನ್ನೋದೇ ಇರೋದಿಲ್ಲ. ಇಡೀ ಅಂತಃಕರಣ ಆ ದೇವಿಯಿಂದ ಕೂಡಿರುತ್ತೆ. ಇಂದ್ರಿಯಗಳ ಮುಖಾಂತರ ಆ ಆನಂದ ವ್ಯಕ್ತವಾಗುತ್ತೆ. ಇಲ್ಲಿ ಕೇವಲ ದೇವಿ ಮತ್ತು ಇಂದ್ರಿಯಗಳು ಅಷ್ಟೇ. ಮಧ್ಯದಲ್ಲಿ ಮನಸ್ಸು ಅನ್ನೋದು ಇಲ್ಲವೇ ಇಲ್ಲ. ಇದು ನಿಜವಾದ ಜಯ. ಇದಕ್ಕೆ ನಾವು ಸಾಕಷ್ಟು ಸಾಧನೆ ಮಾಡಬೇಕಾಗತ್ತೆ. ಜಾಲಂಧರ ಸ್ಥಿತ. ಜಾಲಂಧರ ಅಂತಕ್ಕಂಥ ಒಂದು ಪ್ರದೇಶ ಇದೆ ಉತ್ತರ ಭಾರತದಲ್ಲಿ. ಅಲ್ಲಿ ಆ ದೇವಿ ನೆಲೆಸಿದಾಳೆ ಅಂತ ಒಂದರ್ಥ. ಇನ್ನೊಂದರ್ಥ ಅನಾಹತ ಚಕ್ರದಲ್ಲಿ ಅವಳು ನೆಲೆಸಿದಾಳೆ. ಅನಾಹತ ಮತ್ತು ವಿಶುದ್ಧಿ ಚಕ್ರ ಆ ಸ್ಥಳಕ್ಕೆ ಜಾಲಂಧರ ಅಂತ ಹೇಳೋದು. ಆ ಪ್ರದೇಶದಲ್ಲಿ ಅವಳು ನೆಲೆಸಿದ್ದು ನಮ್ಮೆಲ್ಲರಿಗೂ ಪುಷ್ಟಿಯನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಆ ದೇವಿಯನ್ನು ಸ್ಮರಣೆ ಮಾಡಬೇಕು. ಶ್ಲೋಕ 83. ಓಡ್ಯಾಣ ಪೀಠ ನಿಲಯ. ಓಡ್ಯಾಣ ಪೀಠ ಅಂದರೆ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ಹೊರಗಿನ ಒಂದು ಬೌಂಡರಿ. ಆ ಚತುರಸ್ರದಿಂದ ಕೂಡಿರ್ತಕ್ಕಂಥ ಆ ಹೊರಗಿನ ಪ್ರದೇಶಕ್ಕೆ ಓಡ್ಯಾಣ ಅಂತ ಹೆಸರು. ಅಂದರೆ ಶಿವಚಕ್ರದ ಹೊರಭಾಗ. ಇನ್ನು ನಮ್ಮ ದೇಹದಲ್ಲಿ ನೋಡೋದಾದರೆ ಓಡ್ಯಾಣ ಪೀಠ ಅಂದರೆ ಆಜ್ಞಾಚಕ್ರ. ಹಿಂದಿನ ನಾಮದಲ್ಲಿ ಜಾಲಂಧರ ಸ್ಥಿತ ಅಂತ ಹೇಳಿ ವಿಶುದ್ಧಿ ಚಕ್ರವನ್ನು ಹೇಳಿದ್ದಾಗಿತ್ತು. ಓಡ್ಯಾಣ ಪೀಠ ಅಂದರೆ ಆಜ್ಞಾಚಕ್ರ. ಒಂದು ಸಾರಿ ಆ ಕುಂಡಲಿನಿ ಆಜ್ಞಾಚಕ್ರವನ್ನು ಪ್ರವೇಶ ಮಾಡಿದ್ರೆ ಅಲ್ಲಿ ಮನಸ್ಸು ಸೋಹಂ ಅಂತಕ್ಕಂಥ ಜ್ಞಾನವನ್ನು ಪಡ್ಕೊಂಡ್ರೆ, ಗುರುಗಳ ಉಪದೇಶದಿಂದ ಆ ಮನಸ್ಸು ಅನ್ನೋದು ಪೂರ್ಣವಾಗಿ ನಶಿಸಿ ಹೋದರೆ ಮುಂದೆ ಬಿಂದು ಮಂಡಲವಾಸಿನಿ ಸಹಸ್ರಾರ ಚಕ್ರಕ್ಕೆ ಏರೋದಕ್ಕೆ ಅನುಕೂಲವಾಗುತ್ತೆ. ಅವಳು ಮುಂದೆ ಹೋಗಿ ಬಿಂದು ಮಂಡಲ ಮಧ್ಯದಲ್ಲಿ
ವಾಸ ಮಾಡ್ತಾಳೆ. ಅದು ಶಿವನ ಪ್ರದೇಶ, ಶಿವನನ್ನೇ ಹೋಗಿ ಸೇರ್ತಾಳೆ. ಇನ್ನು ಶ್ರೀಚಕ್ರದಲ್ಲಿ ಹೇಳೋದಾದರೆ ಆ ಬಿಂದು, ಮಧ್ಯದ ಭಾಗದಲ್ಲಿರ್ತಕ್ಕಂಥ ಬಿಂದುವನ್ನು ಹೋಗಿ ಸೇರ್ತಾಳೆ. ರಹೋ ಯಾಗ ಕ್ರಮಾರಾಧ್ಯ, ರಹಃ ಅಂದರೆ ರಹಸ್ಯವಾಗಿ, ಯಾಗ ಯಜ್ಞ, ಕ್ರಮಾರಾಧ್ಯ ಕ್ರಮವಾಗಿ, ವೇದಗಳು ಹೇಳಿರುವಂತೆ, ಶಾಸ್ತ್ರ ಹೇಳಿರುವಂತೆ ಯಾರು ಯಜ್ಞವನ್ನು ಮಾಡ್ತಾರೋ ಅವರು ಮಾಡಿಕೊಂಡಿರ್ತಕ್ಕಂಥ ರಹಸ್ಯವಾದ ಸಂಕಲ್ಪವನ್ನು ಈಡೇರಿಸುವಂಥವಳು. ಸುಮಾರು ನಾವು ಪೂಜೆ ಮಾಡೋದು, ಯಜ್ಞ ಮಾಡೋದು, ಕೆಲವು ರಹಸ್ಯವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀವಿ. ಆ ಸಂಕಲ್ಪವನ್ನು ಉಂಟು ಮಾಡೋದೇ ಆ ದೇವಿ, ಆ ಸಂಕಲ್ಪವನ್ನು ಈಡೇರಿಸಿಕೊಡೋದೇ ಆ ದೇವಿ. ಆ ಸಂಕಲ್ಪ ಇರೋದ್ರಿಂದಲೇ ನಾವು ಪೂಜೆಯನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೀವಿ. ಆ ದೇವಿ ಕೊಟ್ಟೇ ಕೊಡ್ತಾಳೆ, ಹಾಗಾಗಿ ನಾನು ಪೂಜೆ ಮಾಡಲೇಬೇಕು ಅಂತ ಹೇಳಿ ಯಜ್ಞ ರೂಪದಲ್ಲಿ ಮಾಡ್ತೀವಿ. ಹಾಗಾಗಿ ನಮಗೆ ಫಲ ಉಂಟಾಗುತ್ತೆ. ರಹಸ್ತರ್ಪಣ ತರ್ಪಿತ, ಇದು ಅದೇ ಅರ್ಥನೇ. ಅಲ್ಲಿ ಯಾಗ ಆಯಿತು, ಇಲ್ಲಿ ತರ್ಪಣ, ಆ ದೇವಿಯನ್ನು ಸಂತೋಷಪಡಿಸೋದು. ಆ ದೇವಿಯನ್ನು ಸಂತೋಷಪಡಿಸಿದ್ರೆ ನನ್ನ ರಹಸ್ಯವಾಗಿರ್ತಕ್ಕಂಥ ಸಂಕಲ್ಪ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಪುಟ್ಟ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳು, ಕುಮಾರಿಯರು ಮತ್ತು ಹೆಣ್ಣು ಮಕ್ಕಳು, ಹಿರಿಯ ಹೆಣ್ಣು ಮಕ್ಕಳು ಅವರನ್ನು ಕರೆದು ದೇವಿ ಸ್ವರೂಪ ಅಂತ ಹೇಳಿ ಪೂಜೆ ಮಾಡ್ತಾರೆ. ಹಾಗೆ ಆ ದೇವಿಯನ್ನು ಹಲವು ಬಗೆಯಾದ ಹಣ್ಣು ಹೂವುಗಳಿಂದ ಅಲಂಕರಿಸ್ತಾರೆ. ಹೀಗೆಲ್ಲ ಮಾಡಿ ಆ ದೇವಿಯನ್ನು ಸಂತೋಷಪಡಿಸ್ತಾರೆ. ಅಂಥವರಿಗೆ ಆ ದೇವಿ ಸಂಪೂರ್ಣವಾದ ಅನುಗ್ರಹವನ್ನು ಕೂಡ ಮಾಡ್ತಾಳೆ. ಸದ್ಯಃ ಪ್ರಸಾದಿನಿ, ಯಾವಾಗಲೂ ಪ್ರಸಾದ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥವಳು. ಆ ದೇವಿಯ ಒಂದು ಗುಣ ಅಷ್ಟೇ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಯಾವಾಗಲೂ ಆನಂದವನ್ನೇ ಕೊಡ್ತಕ್ಕಂಥವಳು. ಇದು ತಿಳ್ಕೊಂಬಿಟ್ರೆ ಆ ದೇವಿಯನ್ನು ಸ್ಮರಣೆ ಮಾಡದೇ ಇರ್ತೀವ, ಆ ದೇವಿಯ ಸ್ಮರಣೆಯಿಂದ ನಮಗೆ ಆನಂದ ಉಂಟಾಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಾವು ಬಿಡೋಕ್ಕಾಗತ್ತಾ? ಯಾವಾಗಲೂ ಆ ದೇವಿ ಆನಂದ ಸ್ವರೂಪಳೆ. ಹಾಗಾಗಿ ನಾವು ನಿರಂತರ ಆ ದೇವಿಯ ಸ್ಮರಣೆಯನ್ನೇ ಮಾಡ್ತಾ ಆನಂದವನ್ನು ಅನುಭವಿಸಬಹುದು. ವಿಶ್ವಸಾಕ್ಷಿಣಿ, ಈ ಪ್ರಪಂಚವೂ ಇದೆ ಅಂದರೆ ಅದಕ್ಕೆ ಸಾಕ್ಷಿ ಅವಳೇ. 14 ಲೋಕಗಳೂ ಕೂಡ ಅವಳಿಂದಲೇ ಸೃಷ್ಟಿಸಲ್ಪಟ್ಟಿದೆ. ಹಾಗಾಗಿ ಯಾವ ಜಡ ವಸ್ತು ಆಗಿರಬಹುದು ಅಥವಾ ಚೈತನ್ಯ ಆಗಿರಬಹುದು, ಎರಡನ್ನ ನೋಡಿದಾಗಲೂ ಆ ದೇವಿಯ ಅನುಭವವೇ ಆಗಬೇಕು. ಏಕೆಂದರೆ ಅವಳು ಸಾಕ್ಷಿ, ಸಾಕ್ಷಿ ವರ್ಜಿತ. ಆದರೆ ದೇವಿ ಇದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಈ ಎಲ್ಲ ವಸ್ತುಗಳಾಗಿದೆ. ಆದರೆ ಈ ವಸ್ತುಗಳು ಸಾಕ್ಷಿ ಹೇಳಬೇಕಾಗಿಲ್ಲ ಆ ದೇವಿ ಇದ್ದಾಳೆ ಅಂತ. ಆ ಎಲ್ಲ ವಸ್ತುಗಳಲ್ಲಿ ಅವಳಿದ್ದು ಸಾಕ್ಷಿಯಾಗಿದ್ದಾಳೆ. ಆದರೆ ಈ ವಸ್ತುಗಳು ಆ ದೇವಿಯನ್ನು ಪ್ರಮಾಣ ಮಾಡಬೇಕಾಗಿಲ್ಲ, ಅವು ಅಳಿಯೋದಕ್ಕೆ ಸಾಧ್ಯವಿಲ್ಲ. ಸೂರ್ಯ ಇದ್ದಾನೆ ಅಂತ ಯಾವುದೋ ಒಂದು ಬೇರೆ ಬೆಳಕಿನ ವಸ್ತು ಹೇಳಬೇಕಾಗಿಲ್ಲ. ಒಂದು ಟಾರ್ಚ್ ಆಗಲಿ ಅಥವಾ ಯಾವುದೋ ಒಂದು ಟ್ಯೂಬ್ಲೈಟ್ ಆಗಲಿ ಸೂರ್ಯನನ್ನು ಬೆಳಗಿಸ್ಬೇಕಾಗಿಲ್ಲ. ಇನ್ನೊಂದು, ದೇವಿ ಮೊದಲು ಹುಟ್ಟಿರೋದ್ರಿಂದ, ಎಲ್ಲದಕ್ಕಿಂತ ಮೊದಲು ದೇವಿ ಹುಟ್ಟಿರೋದ್ರಿಂದ ಅವಳು ಎಲ್ಲವನ್ನೂ ನೋಡಿದಾಳೆ, ಸಾಕ್ಷಿ ಹೇಳಬಹುದು. ಆದರೆ ಇವೆಲ್ಲ ಆಮೇಲೆ ಹುಟ್ಟಿರೋದ್ರಿಂದ ದೇವಿಯನ್ನು ಸಾಕ್ಷಿಗೊಳಿಸಲು ಆಗುವುದಿಲ್ಲ. ನಮ್ಮ ತಾತ ನನ್ನನ್ನು ನೋಡಿದರೆ, ನನ್ನ ಹುಟ್ಟಿರೋದನ್ನು ನೋಡಿದರೆ ಅವ್ರು ಹೇಳ್ತಾರೆ ನನ್ನ ಹುಟ್ಟು ಗುಣಗಳೆಲ್ಲ. ಆದರೆ ನಮ್ಮ ತಾತ ಹುಟ್ಟಿರೋದನ್ನು ನಾನು ನೋಡಿಲ್ಲ. ಹಾಗಾಗಿ ಅವರು ಬಾಲ್ಯದಲ್ಲಿ ಏನೇನು ಮಾಡ್ತಿದ್ರು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ದೇವಿ ಮಾತ್ರ ಎಲ್ಲವನ್ನೂ ಗಮನಿಸ್ಕೊಂಡಿದ್ದಾಳೆ. ಷಡಂಗ ದೇವತಾಯುಕ್ತ, ಆ ದೇವಿ ವೇದದಿಂದ ಬರುವಂತಹ ಆನಂದ ಅಂತ ನಾವು ತಿಳ್ಕೊಂಡ್ರೆ ಆ ದೇವಿಗೆ 6 ಅಂಗಗಳಿವೆ. ಯಾವುದು? ವೇದದಲ್ಲಿ ಬರ್ತಕ್ಕಂಥ ಅಂಗಗಳು, ಷಡಂಗಗಳು. ಶಿಕ್ಷಾ, ಕಲ್ಪ, ವ್ಯಾಕರಣ, ಜ್ಯೋತಿಷ, ಛಂದಸ್ಸು. ಶಿಕ್ಷಾ ಅಂತಂದರೆ ಅಕ್ಷರಗಳು, ಪದಗಳು ಹೇಗೆ ಉಚ್ಚಾರಣೆ ಮಾಡಬೇಕು. ವ್ಯಾಕರಣದ ನಿಯಮಗಳು. ಜ್ಯೋತಿಷ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಳಕು, ಅದರಿಂದ ಏನು ಉಂಟಾಗತ್ತೆ, ಒಂದೊಂದು ಸೂಕ್ತಗಳಿಂದ ಏನೇನು ಪ್ರಯೋಜನ ಆಗತ್ತೆ ಅನ್ನೋದರ
ವಿನಿಯೋಗವನ್ನು ತಿಳ್ಕೊಂಡು ಮಾಡಬೇಕು. ಕಲ್ಪ ಅಂದರೆ ಸಂಕಲ್ಪ, ಯಾವ ಒಂದು ಸೂಕ್ತಗಳು ಯಾವ ಪ್ರಯೋಜನವನ್ನು ಕೊಡುತ್ತೆ ಅನ್ನೋದು. ಉದಾಹರಣೆಗೆ ಮೇಧಾ ಸೂಕ್ತ ಮೇಧಾಶಕ್ತಿಯನ್ನು ಹೆಚ್ಚಿಸುತ್ತೆ, ಶ್ರದ್ಧಾ ಸೂಕ್ತ ಶ್ರದ್ಧಾಶಕ್ತಿಯನ್ನು ಹೆಚ್ಚಿಸುತ್ತೆ, ಹೀಗೆ. ಇನ್ನು ನಿರುಕ್ತ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಮುಂದುವರಿಸಬೇಕು ಅನ್ನೋ ಒಂದು ಜ್ಞಾನ. ಛಂದಸ್ಸು ಇಷ್ಟೇ ಅಕ್ಷರಗಳಿರಬೇಕು ಒಂದು ವಾಕ್ಯದಲ್ಲಿ ಅನ್ನೋ ಒಂದು ಮೀಟರ್. ಗಾಯತ್ರಿ ಛಂದಸ್ಸಾದರೆ 24 ಅಕ್ಷರಗಳು 2 ಪಾದ, ಅನುಷ್ಠುಪ್ ಛಂದಸ್ಸಾದರೆ 16 ಅಕ್ಷರಗಳು ಒಂದೊಂದು ಪಾದದಲ್ಲಿ, ಅಂದರೆ 2 ಪಾದಗಳಿಂದ ಸೇರಿ 32 ಅಕ್ಷರಗಳು. ಹೀಗೆ ಒಂದೊಂದು ಮಂತ್ರಗಳಿಗೂ ಕೂಡ ಛಂದಸ್ಸನ್ನು ಹೇಳಿರ್ತಾರೆ. ಈ 6 ಆ ದೇವಿಯ ಅಂಗಗಳು. ಈ 6 ಅಂಗಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ನಂತರ ವೇದದ ಸ್ವರಗಳನ್ನು ಸರಿಯಾಗಿ ಹೇಳಿದ್ರೆ ಅದರಿಂದ ಬರ್ತಕ್ಕಂಥ ಆನಂದವೇ ಆ ದೇವಿಯಾಗಿರ್ತಾಳೆ. ಷಾಡ್ಗುಣ್ಯ ಪರಿಪೂಜಿತ, 6 ಗುಣಗಳಿವೆ, ಅದಕ್ಕೆ ಅವಳನ್ನು ಭಗವತಿ ಅಂತ ಹೇಳೋದು. ಧರ್ಮ, ಐಶ್ವರ್ಯ, ಶ್ರೀ, ವರ್ಚಸ್ಸು, ವೈರಾಗ್ಯ, ಮೋಕ್ಷ, ಹೀಗೆ 6 ಗುಣಗಳನ್ನು ಅವಳಿಗೆ ಹೇಳ್ತಾರೆ. ಈ 6 ಗುಣಗಳುಳ್ಳವಳಾಗಿರೋದ್ರಿಂದ ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಈ 6 ಗುಣಗಳು ಅವರಿಗೆ ಬರುತ್ತೆ. ಅವರೂ ಕೂಡ ಷಾಡ್ಗುಣ್ಯ ಸಂಪನ್ನರಾಗ್ತಾರೆ, ಅಥವಾ ಅವ್ರಿಗೆ ಇನ್ನೊಂದು ಹೆಸರು ಭಗವಾನ್ ಅಥವಾ ಭಗವತಿ ಆಗ್ತಾರೆ. ನಿತ್ಯ ಕ್ಲಿನ್ನ, ನಿತ್ಯ ಯಾವಾಗಲೂ, ಕ್ಲಿನ್ನ ಕರುಣೆಯಿಂದ ಕೂಡಿರುವವಳು, ದಯಾಪರಳು, ಯಾವಾಗಲೂ ದಯೆಯನ್ನು ತೋರಿಸ್ತಾ ಇರ್ತಾಳೆ. ನೋಡಿ, ಒಂದು ಯಾವಾಗಲೂ ಆನಂದವನ್ನು ಕೊಡ್ತಾಳೆ ಆ ದೇವಿಯನ್ನು ಆರಾಧನೆ ಮಾಡಿದ್ರೆ. ಇನ್ನೊಂದು ಆ ದೇವಿಯನ್ನು ಸ್ಮರಣೆ ಮಾಡ್ತಾ ಇದ್ರೆ ಯಾವಾಗಲೂ ಪ್ರೀತಿ ಮತ್ತು ಕರುಣೆಯನ್ನು ತೋರಿಸ್ತಾಳೆ. ಇನ್ಯಾರು ನಮಗೆ ದೇವಿ ಬಿಟ್ಟರೆ ಕರುಣೆ ತೋರ್ಸಕ್ಕೆ ಸಾಧ್ಯ? ನಾವೆಲ್ಲರೂ ತಿಳಿದೋ ತಿಳಿಯದೇನೋ ಅಜ್ಞಾನದಿಂದ ಕರ್ಮಗಳನ್ನು ಮಾಡಿಬಿಡ್ತೀವಿ. ಅದರ ಫಲಗಳನ್ನು ಅನುಭವಿಸ್ಬೇಕಾದ್ರೆ ಹಲವಾರು ಬಗೆಯ ಕಷ್ಟಗಳು ದುಃಖಗಳು ಎದುರಾಗುತ್ತವೆ. ಈ ದುಃಖಗಳನ್ನು ಎದುರಿಸೋವಂಥ ಶಕ್ತಿ ಯಾರು ಕೊಡೋರು? ಆ ದೇವಿನೇ. ಅವಳು ಕರುಣಾ ಸ್ವರೂಪಳಾಗಿರೋದ್ರಿಂದ ನಮಗೆ ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಸಿಗುತ್ತೆ. ನಿರುಪಮ, ಉಪಮ ಅಂದರೆ ಹೋಲಿಕೆಗೆ ಸಿಗ್ತಕ್ಕಂಥದ್ದು. ನಿರುಪಮ, ಅವಳನ್ನು ಹೋಲಿಕೆ ಮಾಡೋದಕ್ಕೆ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಅದರಿಂದ, ಏಕೆಂದರೆ ಅವಳೊಬ್ಬಳೇ. ಸೂರ್ಯ ಹೇಗಿದ್ದಾನೆ ಅಂದರೆ ಸೂರ್ಯನಂತೆ, ಆಕಾಶ ಹೇಗಿದೆ ಅಂದರೆ ಆಕಾಶದಂತೆ, ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾವಣ ಯುದ್ಧದಂತೆಯೇ. ಹಾಗಾಗಿ ಯಾವ ಹೋಲಿಕೆಯೂ ಇಲ್ಲ. ನಿರ್ವಾಣ ಸುಖದಾಯಿನಿ, ನಿರ್ವಾಣ ಅಂದರೆ ಮೋಕ್ಷ, ಮೋಕ್ಷ ಸುಖವನ್ನು ಕೊಡ್ತಾಳೆ. ಅಂದರೆ ಎಲ್ಲ ದುಃಖಗಳು ನಮ್ಮ ಅಂತಃಕರಣದಿಂದ ಹೊರಟೋಗ್ಬಿಟ್ರೆ ಎಷ್ಟು ಆನಂದ ಉಂಟಾಗತ್ತೆ ನೋಡಿ. ಅದಕ್ಕೆ ಮೋಕ್ಷ ಸ್ಥಿತಿ ಅಂತ ಹೇಳೋದು. ಆ ಸುಖವನ್ನು ಕೊಡೋರು ದೇವಿ ಒಬ್ಬಳೆ. ಹಾಗಾಗಿ ಆ ದೇವಿಯನ್ನು ಸ್ಮರಣೆ ಮಾಡ್ತಾ ಇರಬೇಕು. ನಿತ್ಯ ಷೋಡಶಿಕಾರೂಪ, ಯಾವಾಗಲೂ ಯಾವ ರೂಪದಲ್ಲಿರ್ತಾಳೆ? ಷೋಡಶಿಕಾ, 16 ಅಕ್ಷರಗಳಿಂದ ಕೂಡಿರ್ತಕ್ಕಂಥವಳು. ಓಂಕಾರದೊಂದಿಗೆ 15 ಬೀಜಾಕ್ಷರಗಳಿವೆ. ಅದಕ್ಕೆ ಹೆಸರು ಷೋಡಶ ಕಲಾ ಅಥವಾ ಶ್ರೀವಿದ್ಯಾ, ಷೋಡಶ ಅಕ್ಷರ ವಿದ್ಯಾ ಅಂತ. ಈ ಹಿಂದೆ ಬಂದಿತ್ತು. ಅವಳು ಆ ಸ್ವರೂಪಳಾಗಿದ್ದಾಳೆ. ಆ ಓಂಕಾರದಲ್ಲಿ ಈ 15 ಅಕ್ಷರಗಳು ಲೀನವಾಗುತ್ತೆ. ಆ ಓಂಕಾರವೇ ಆ ದೇವಿಯ ಸ್ವರೂಪ. ಶ್ರೀಕಂಠಾರ್ಧ ಶರೀರಿಣಿ, ಶ್ರೀಕಂಠ ಶಿವ, ಅರ್ಧ ಭಾಗ ಶರೀರ, ಅರ್ಧನಾರೀಶ್ವರಿ, ಶಿವನ ಅರ್ಧ ಭಾಗ ಅವಳೇ ಆಗಿದ್ದಾಳೆ. ಹಾಗಾಗಿ ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ.
ಶಿವನಲ್ಲಿಯೇ ಐಕ್ಯಳಾಗಿರೋದ್ರಿಂದ ಶಿವ ಮತ್ತು ಈ ದೇವಿಯನ್ನು ಯಾರೂ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ರೀತಿ ಹೇಳೋದಾದರೆ ಶಿವ ಬೇರೆ ಲಲಿತೆ ಬೇರೆ ಅಂತಿಲ್ಲ. ಶಿವನೇ ಲಲಿತೆ, ಶಿವನೇ ಲಲಿತೆ, ಲಲಿತೆಯೇ ವಿಷ್ಣು, ಲಲಿತೆಯೇ ಎಲ್ಲವೂ. ಆ ಲಲಿತಾಂಬಿಕೆಯೇ ಎಲ್ಲರ ಒಳಗೂ ಹೊರಗೂ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಇನ್ನೊಂದು ವಸ್ತು ಆಗಲಿ ಜೀವ ಆಗಲಿ ಇಲ್ಲವೇ ಇಲ್ಲ. ಎಲ್ಲವೂ ಲಲಿತೆಯೇ.